ಕಡಲೆ ಬೀಜನ ಬಳಸ್ಕೊಂಡು ಲಡ್ಡುನ ಯಾವ ರೀತಿಯಾಗಿ ಸಿಂಪಲ್ ಆಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ಇಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟು 2 ಬಟ್ಲಾಗೋಷ್ಟು ಕಡಲೆ ಬೀಜನ ತಗೊಂಡು ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಗೆ ಆರಾಕೊಡ್ತೀನಿ. ತಣ್ಣಗಾಗಿದ ನಂತರ ಸಿಪ್ಪೆ ಸಮೇತ ನಾನು ತರಿಯಾಗಿ ರುಬ್ಕೋತೀನಿ. ನಿಮ್ಗೇನಾದ್ರೂ ಸಿಪ್ಪೆ ಇಷ್ಟ ಇಲ್ಲ ಅಂದ್ರೆ ಸಿಪ್ಪೆನ ತೆಗೆದು ರುಬ್ಕೋಬಹುದು. ಈಗ ಅದೇ ಬಾಣಲಿಗೆ 3/4 ಕಪ್ ಆಗೋಷ್ಟು ಬೆಲ್ಲ, ಹಾಗೆ 3/4 ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನೀರು, ಅಂದ್ರೆ ಬೆಲ್ಲನ ಎಷ್ಟು ಹಾಕಿರ್ತೀನಿ ಅದರಲ್ಲಿ ಅರ್ಧ ಭಾಗದಷ್ಟು ನೀರು, ಚಿಟಿಕೆಯಷ್ಟು ಏಲಕ್ಕಿ ಪುಡಿ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ, ಇಷ್ಟನ್ನ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ರುಬ್ಬಿಟ್ಕೊಂಡಿರುವಂಥ ಕಡಲೆ ಬೀಜ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಕೂಡ ಹಾರ್ಕೊಳಕ್ಕೆ ಬಿಡಬೇಕು. ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿದ್ಕೊಂಡು ಉಂಡೆನ ಮಾಡಬೇಕು. ಈ ರೀತಿ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು, ಅಲ್ಲಿವರೆಗೂ ನೋಡ್ಕೊಂಡು ಮಾಡ್ಕೋಬೇಕು. ತೆಳುವಾಯ್ತಂದ್ರೆ ಉರ್ಗಡ್ಲೆ ಪುಡಿನ ಹಾಕೊಂಡು ಕೂಡ ಗಟ್ಟಿ ಮಾಡ್ಕೊಂಡು ಈ ರೀತಿಯಾಗಿ ಉಂಡೆನ ಮಾಡಿದ್ರೆ ಕಡಲೆ ಹಿಟ್ಟು ಉಂಡೆ ರೆಡಿ ಆಯ್ತು.